ಎಸ್ಐಆರ್ ಪ್ರಗತಿ ಪರಿಶೀಲನಾ ಸಭೆ ಹಾಗೂ ಮನೆ ಮನೆ ಜಾಗೃತಿ ಅಭಿಯಾನಕ್ಕೆ ಜೆಡಿಎಸ್ ಮುಖಂಡ ಕೆಟಿ ಶಾಂತಕುಮಾರ್ ಚಾಲನೆ. ದೇಶದಾದ್ಯಂತ ನಡೀತಾ ಇರುವ ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಪ್ರತಿಯೊಬ್ಬ ನಾಗರಿಕನು ಜಾಗೃತಿ ವಹಿಸಿ ತಮ್ಮ ಮತದಾನದ ಹಕ್ಕನ್ನು ಕಾಯ್ದುಕೊಳ್ಳಬೇಕು ಅಂತ ಜೆಡಿಎಸ್ ಮುಖಂಡ ಕೆಟಿ ಶಾಂತಕುಮಾರ್ ಕರೆ ನೀಡಿದ್ದಾರೆ. ನಗರದ ಖಾಸಗಿ ಹೋಟೆಲ್ನಲ್ಲಿ ಜೆಡಿಎಸ್ ಆಯೋಜಿಸಿದ್ದ ಎಸ್ಐಆರ್ ಪ್ರಗತಿ ಪರಿಶೀಲನಾ ಸಭೆ ಹಾಗೂ ಮನೆ ಮನೆ ಜಾಗೃತಿ ಅಭಿಯಾನಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು. ಮತದಾನವು ಪ್ರತಿಯೊಬ್ಬ ನಾಗರಿಕನ ಹಕ್ಕು ಹಾಗೂ ಕರ್ತವ್ಯವಾಗಿದೆ. ಚುನಾವಣಾ ಆಯೋಗ ನಡೆಸ್ತಾ ಇರುವ ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಎಲ್ಲರೂ ಕೂಡ ಜವಾಬ್ದಾರಿಯಿಂದ ಭಾಗವಹಿಸಬೇಕು. ಮತದಾರರು ಎನ್ಯುಮರೇಷನ್ ಫಾರಂ ಪಡೆದು ಸರಿಯಾಗಿ ಭರ್ತಿ ಮಾಡಿ ನೀಡುವ ಮೂಲಕ ತಮ್ಮ ಮತದಾನದ ಹಕ್ಕಿನಿಂದ ವಂಚಿತರಾಗದಂತೆ ನೋಡಿಕೊಳ್ಳಬೇಕು ಅಂತ ತಿಳಿಸಿದರು. ನೀವು ಡಿಲೀಟ್ ಆಗೋದಕ್ಕಿಂತ ಮುಂಚೆ ನೀವು ಸೈನ್ ಹಾಕಿದ್ರೆ ಡಿಲೀಟ್ ಮಾಡಿದ್ರೆ ಯಾರು ಲಿಸ್ಟ್ ತಗೊಳ್ಳಿ, ಅವ್ರು ಏನಕ್ಕೆಲ್ಲ ಡಿಲೀಟ್ ಮಾಡಿದರೆ ಅದನ್ನ ದಯಮಾಡಿ ನೀವು ನೋಡಿ. ಮನೆ ಮನೆಗಳನ್ನು ಆದಷ್ಟು ನಮ್ಮ ಕಾರ್ಯಕರ್ತರು ಮನೆ ಮನೆಗಳಿಗೂ ಭೇಟಿ ಕೊಟ್ಟು ಅವ್ರಿಗೆ ಆಗಿದೆಯಾ ಅನ್ನೋದನ್ನ ಚೆಕ್ ಮಾಡಿದ್ರೆ ಇನ್ನೂ ಒಳ್ಳೇದು. ಪಾಪ ಅವ್ರಿಗೂ ಒಂದ್ ಕಡೆ ಖುಷಿ ಆಗುತ್ತೆ. ಪಾಪ ಬಂದಿದ್ರು, ನಮ್ಮೆಲ್ಲರೂ ಕೇಳಿದ್ರು, ಫಿಲಪ್ ಫಿಲಪ್ ಆಗಿದವ, ಏನಾದ್ರು ಸಹಕಾರ ಬೇಕಾ, ಆಮೇಲೆ ಯಾಕೆ ಡಿಲೀಟ್ ಆಯ್ತು, ಡಿಲೀಟ್ ಆಗಿರೋ ಕಾರಣ ಏನು. ಈಗ ದೇಶದಾದ್ಯಂತ ಎಸ್ಐಆರ್ ಪ್ರಕ್ರಿಯೆ ಬಗ್ಗೆ ಹಲವು ವಾದ ವಿವಾದಗಳು ಮತ್ತು ಅನುಮಾನಗಳು ವ್ಯಕ್ತವಾಗಿದ್ದಾವೆ. ಚುನಾವಣಾಧಿಕಾರಿಗಳು ಯಾವುದೇ ಗೊಂದಲಕ್ಕೆ ಆಸ್ಪದ ನೀಡದೆ ಪಾರದರ್ಶಕವಾಗಿ ಪರಿಷ್ಕರಣೆ ನಡೆಸಬೇಕು ಅಂತ ತಿಳಿಸಿದರು. ಜಾಗೃತಿ ಕಾರ್ಯಕ್ರಮದಲ್ಲಿ ಜೆಡಿಎಸ್ ಜಿಲ್ಲಾ ಕಾರ್ಯದರ್ಶಿ ಶಿವಸ್ವಾಮಿ, ನಗರ ಕಾರ್ಯಾಧ್ಯಕ್ಷ ಸುದರ್ಶನ್, ನಟರಾಜ್, ಹಿಂಡಿಸ್ಕೆರೆ ಶಿವಶಂಕರ್, ಮಹಿಳಾ ಮುಖಂಡರಾದ ಕವಿತಾ, ತೆಮ್ಮೇಗೌಡ, ಬಸವರಾಜು, ಮಠದ ಮನೆ, ಶಿವ ಹೋಗೋನ ಘಟ್ಟ, ತೋಂಡರಾಜು ಸೇರಿದಂತೆ ಹಲವಾರು ಮುಖಂಡರು, ಕಾರ್ಯಕರ್ತರು ಉಪಸ್ಥಿತರಿದ್ದರು. ಇನ್ನೂ 10% ಉಳಿದಿದೆ. ಆಮೇಲೆ ಈಗಾಗಲೇ ಕೆಲವಾರು ಹಳ್ಳಿಗಳಲ್ಲಿ ಈಗ ವಿಟ್ಲಾಪುರ ಹೇಳಿದ್ರು, ತಿಮ್ಲಾಪುರ ಬೂತಲ್ಲಿ ಹೇಳಿದ್ರು, ಅಲ್ಲೇ ಫಿನಿಶ್ ಆಗಿ ಸೈನು ತಗೊಂಡು ಡಿಲೀಟ್ ಆಗೋಗಿ ಫೈನಲ್ ಆಗೋಗಿದೆ ಅಂತ. ಸೊ ಫೈನಲ್ ಆಗೋಗಿದೆ ಅಂತ ಅಂದ್ರೆ ಈಗ ನಮ್ಗೆ 2000 ಅವ್ರು ಹೇಳ್ತಾ ಇರೋ ಪ್ರಕಾರ 2002ರಲ್ಲಿ ಯಾರೆಲ್ಲ ವೋಟರ್ ಲಿಸ್ಟ್ ಇರಲಿಲ್ಲ ಅವರಿಗೆ ಈಗ ನಮಗೆ ಮಾಹಿತಿ ಈಗ ಫಿಲಪ್ ಮಾಡ್ಕೊಟ್ಟಿದ್ರು ನಮ್ಗೆ ಏನಾದ್ರು ಡೌಟ್ ಬಂದ್ರೆ ನೋಟಿಸ್ ಕೊಡ್ತಾರೆ. ಫಿಲಪ್ ಮಾಡಲಿಲ್ಲ ಅಂದ್ರೆ ಅಂತವ್ರು ಫಿಲಪ್ ಮಾಡ್ಬೇಕಾಗುತ್ತೆ, ಮತ್ತೆ ನೋಟಿಸ್ ಅನ್ನು ಕೊಡಲ್ಲ ಅವರಿಗೆ. ಫಿಲಪ್ ಮಾಡಲಿಲ್ಲ ಅಂತಂದ್ರೆ ಕಷ್ಟ. ಅವ್ರಿಗೆ ಫಿಲಪ್ ಮಾಡಿ ಡಾಕ್ಯುಮೆಂಟ್ ಕೊಡಲಿಲ್ಲ ಅಂದ್ರೆ ಮತ್ತೆ ನೋಟಿಸ್ ಕೊಡ್ತಾರೆ, ನಮಗೆ ಅವಾಗ ಡಾಕ್ಯುಮೆಂಟ್ ಕೊಡ್ಬೋದು. ಆಮೇಲೆ ಹೊಸದಾಗಿ ಸೇರ್ಸರಿಗೆ ನಿಮ್ಗೆ ಇನ್ನೊಂದು ಪ್ರಾವಿಷನ್ ಇದೆ, ಅದಕ್ಕೆ ಇನ್ನೊಂದು ಟೈಮ್ ಕೊಡ್ತಾರೆ, ಎಕ್ಸ್ಟೆಂಡ್ ಮಾಡ್ತಾರೆ. 8 ದಿವಸ ಎಕ್ಸ್ಟೆಂಡ್ ಆಗಿದೆ, 8ನೇ ತಾರೀಕು ತನಕ ಎಕ್ಸ್ಟೆಂಡ್ ಆಗಿದೆ. ಮುಂದಿನ ತಿಂಗಳು 8ನೇ ತಾರೀಕು ತನಕ ಈ ಎನ್ಯುಮರೇಷನ್ ಫಾರ್ಮ್ ಯಾರೆಲ್ಲ ಫಿಲಪ್ ಮಾಡಿಲ್ಲ ಮುಂದಿನ ತಿಂಗಳು 8ನೇ ತಾರೀಕು ತನಕ ಫಿಲಪ್ ಮಾಡ್ಬೋದು. ಅವಕಾಶ ಇನ್ನೂ ಇದೆ. ದಯಮಾಡಿ ಎಲ್ಲ ಹಳ್ಳಿನಲ್ಲೂ, ಯಾಕಂದ್ರೆ ಇವತ್ತು ಒಂದು ಕಾನ್ಸ್ಟಿಟ್ಯೂನ್ಸಿನಲ್ಲಿ 25ರಿಂದ ನಿಮಗೆ 10-15% ಹೋಯ್ತು ಅಂದ್ರೆ ಎಷ್ಟು 232 20 ಇದೆ. 10% ಅಂದ್ರೆ 20,000 ಓಡಾಡೋಯ್ತು, 20% ಅಂದ್ರೆ 45,000 ಓಡಾಡೋಯ್ತು. ಹಾಗಾಗಿ ನಿಮ್ಮನೇನೆ ಓಡಾಡ್ಬಿಡುತ್ತೆ ಓಟ್ಗಳು, ನಿಮ್ಮ ಸಂಬಂಧಿಕರು, ನಿಮ್ಮವು ಎಲ್ಲ ಓಡಾಡ್ಬಿಡ್ತವೆ. ಈಗ ಹಂಗಾಗಿ ತುಂಬಾ ಜಾಗೃತಿ ವಹಿಸ್ಕೋಬೇಕು. ನಾವು ಆಗಿದೆ ಆಗಿಲ್ಲ ಅವ್ರಿಗೆ ನಾವು ಮಾತಾಡ್ಸಿರಾಯ್ತು, ಆಗಿಲ್ಲ ಅಂದ್ರೆ ನಾವೇ ಬೇರೆಗಳಿಗೆ ನಮಗೆಲ್ಲ ಗೊತ್ತಿದೆ ಫಿಲಪ್ ಮಾಡೋದೆಲ್ಲ, ನಾವೇ ಫಿಲಪ್ ಮಾಡ್ಬೋದು. ಇಲ್ಲಾಂದ್ರೆ ಬೇರೆಗಳಿಗೆ ಕೊಟ್ರೆ ಯಾರು ಇವತ್ತು ರಿಜೆಕ್ಟ್ ಮಾಡೋದು ಯಾರು ಇರಲ್ಲ. ಬೇರೆಗಳು ಪಾಪ ಎಲ್ಲ ಫಿಲಪ್ ಮಾಡ್ತಾರೆ ಅವರೇ. ನಾವ್ ಮಾಡಕ್ ಬರಲ್ಲ ಅಂತಂದ್ರೆ ಫಿಲಪ್ ಮಾಡ್ಕೊಳ್ತಾರೆ. ಅವ್ರಿಗೆ ಅಟ್ಲೀಸ್ಟ್ ಅವ್ರಿಗೆ ನಾವು ಫೋನ್ ಮಾಡಿಸ್ಬೇಕಾಗುತ್ತೆ. ಕೆಲವಾರು ಏನಾಗುತ್ತೆ ಜಾಗೃತಿ ಇರಲ್ಲ, ಇದರಿಂದ ಬಿಡು ವೋಟ್ ಆಗಿಲ್ಲ ಅಂದ್ರೆ ಏನಾಗುತ್ತೆ, ಬಟ್ ಈಗ ವೋಟ್ ಆಗಿಲ್ಲ ಅಂದ್ರೆ ಎರಡನೇ ಪ್ರಶ್ನೆ. ID ಕಾರ್ಡು, ಎಲೆಕ್ಷನ್ ID ಕಾರ್ಡ್ ಅಂತಂದ್ರೆ ಎಷ್ಟು ಇಂಪಾರ್ಟೆಂಟ್ ಇದೆ ನಿಮ್ಗೆಲ್ಲ ಎಕ್ಸ್ಪೀರಿಯನ್ಸ್ ಆಗಿದೆ. ಏನೆಲ್ಲ ಸರ್ಕಾರಿ ಸವಲತ್ತುಗಳು ಬರೋದಕ್ಕೆ ಇವತ್ತು ಮೇನ್ ಪ್ರಿಯಾರಿಟಿ ವೋಟರ್ ID ಇಟ್ಕೊಂಡಿದ್ದಾರೆ. ಎಲ್ಲ ಕೇಂದ್ರ ಸರ್ಕಾರದಿರ್ಬೋದು, ರಾಜ್ಯ ಸರ್ಕಾರದಿರ್ಬೋದು. ವೋಟರ್ ID ಇಲ್ಲ ಅಂತಂದ್ರೆ ನಡೆಯಪ್ಪ, ಬೇರೆ ದಾಖಲಾತಿಗಳು ಸಿಗಲ್ಲ, ಬೇರೆ ಸೌಕರ್ಯಗಳು ಸಿಗಲ್ಲ. ಹಾಗಾಗಿ ನಾವು ಒಬ್ಬ ಸಿಟಿಸನ್, ನಮ್ಮ ಭಾರತೀಯ ಪ್ರಜೆಯಾಗಿ ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಅತ್ಯಧಿಕ ಶಕ್ತಿ ಇದು. ನಾವು ವೋಟರ್ ಲಿಸ್ಟ್ ಅಲ್ಲಿ ವೋಟರ್ ಇರಬೇಕು, ವೋಟ್ ಮಾಡಬೇಕು. ನಾವು ಅದಕ್ಕೆ ಅದನ್ನ ನಾವು ಇಲ್ಲ ಅಂತಂದ್ರೆ ನಾವು ಪ್ರಜೆಗಳೇ ಅಲ್ಲ, ಆ ತರ ಭಾವನೆ ಈಗ ನಾವು. ಹಂಗಾಗಿ ನಾವು ಎಲ್ಲರೂ ನಮ್ಮ ಮೂಲಭೂತ ಹಕ್ಕು ಅದು, ವೋಟ್ ಹಾಕೋದು ನಮ್ಮ ಮೂಲಭೂತ ಹಕ್ಕು, ವೋಟರ್ ಲಿಸ್ಟ್ ಪಡೆಯೋದು ನಮ್ಮ ಮೂಲಭೂತ ಹಕ್ಕಿದಂಗೆ. ಯಾಕಂದ್ರೆ ನೀವು ಮೂಲಭೂತ ಹಕ್ಕು ವೋಟ್ ಹಾಕೋದಿರ್ಬೇಕಾದ್ರೆ ವೋಟರ್ ಲಿಸ್ಟ್ ನಿಮ್ಗೆ ಇಲ್ಲ ಅಂತಂದ್ರೆ ಹಕ್ಕಿನ ಕಿತ್ಕೊಂಡಂಗಲ್ವಾ. ಸೊ ಇದನ್ನ ನಾವು ಜವಾಬ್ದಾರಿಯಾಗಿ, ಇದು SIR ಈಗೆಲ್ಲ ಏನೆಲ್ಲ ನಡೆದಿದೆ, ಎನ್ಯುಮರೇಷನ್ ಫಾರಂ ಎಲ್ಲ ಕೊಟ್ಟಿದ್ದಾರೆ, ನಾವು ಫಿಲಪ್ ಮಾಡ್ಬೇಕಾಗಿದೆ. ಎಲ್ಲೆಲ್ಲ ಡಿಲೀಟ್ ಆಗ್ತಾ ಇದಾವೆ ಅವ್ರಿಗೆ ಪ್ರತಿಯೊಬ್ಬರಿಗೂ ನಮ್ಮ BLAಗಳು, ಎಲ್ಲಾ ಪಕ್ಷದ BLAಗಳು ಇದ್ದಾರೆ, BLA 2ಗಳು ಮಾಡಿದ್ವಿ.
ಅವ್ರೆಲ್ಲರೂ ಅವರು ಕನ್ಫರ್ಮೇಶನ್ ತಗೊಂಡೇ ಅವ್ರು ಡಿಲೀಟ್ ಮಾಡ್ಬೇಕು. ನಿಮ್ಮ ನೋಡೋಣ, ನೀವೇ ಮರಾಠಿಲ್ಲ ಸಭೆಯಿಂದ ಈಗಾಗಲೇ ನಮ್ಮ SIR ಎನ್ಯುಮರೇಷನ್ ಫಾರಂ ಕೊಟ್ಟು 29ನೇ ತಾರೀಕು ಶುರುವಾಗಿದೆ, 30ನೇ ತಾರೀಕು ಶುರುವಾಗಿದೆ. ಮಾತು ನಿಲ್ಲಿಸಿ ಮಗ 30ನೇ ತಾರೀಕು ಶುರು ಮಾಡಿದ್ದು. ಬಹುಶಃ ಈಗಾಗಲೇ 30, ಇವತ್ತು ಡೇಟು 26 ದಿವಸ ನಡೀತಾ ಇದೆ. ಈಗ ಫಾರ್ಮ್ಗಳು ಕೊಟ್ಟಿದ್ದಾರೆ. ಈಗ BLAಗಳು ಮನೆಗಳಿಗೆಲ್ಲ ಹಂಚಿಬಿಟ್ಟಿದ್ದಾರೆ. ಕೆಲವಾರು BLAಗಳು ಈಗ ನಮ್ಮ ಬುರುಡೆಘಟ್ಟದಲ್ಲಿ ಹೇಳ್ದಂಗೆ ಪಾಪ ಅವರೇ ಫಿಲ್ಅಪ್ ಮಾಡಿ ಎಲ್ಲ ಅವರೇ ರೆಡಿ ಮಾಡಿಸ್ಬಿಟ್ಟಿದ್ದಾರೆ. ಹೇಳ್ಬೇಕು ಅಂದ್ರೆ ನಮ್ಮ ಕೊನೆಯಲ್ಲಿ ಬೋತಲು ಹಂಗೇನೆ, ಯಾರ ಹತ್ರನೂ ಅವ್ರು ಫಿಲ್ಅಪ್ ಮಾಡಿಸಿಲ್ಲ, ಅವರೇ ಫಿಲ್ಅಪ್ ಮಾಡಿಕೊಟ್ಟಿದ್ದಾರೆ. ಅವರೇ ಕುತ್ಕೊಂಡು ಮನೆಗೂ ಹೋಗಿ ಫಿಲ್ಅಪ್ ಮಾಡಿ ಅವ್ರ ಡೀಟೇಲ್ಸ್ ಎಲ್ಲ ತಗೊಂಡು ಮನೆಗೂ ಹೋಗಿ ನನಗೆ ಹೆಂಗ್ ಫಿಲ್ಅಪ್ ಮಾಡಿರೋ ಒಬ್ಬ ಲೀಡರ್ ಅಂತ ಹಂಗೆ ಪ್ರತಿಯೊಬ್ಬರು ಮನೆಗೂ ಹೋಗಿ ಫಿಲ್ಅಪ್ ಮಾಡಿದ್ದಾರೆ. ಕೊನೆಯಲ್ಲಿ ಪಾಪ ಒಳ್ಳೆ ಕೆಲಸ ಮಾಡಿದ್ರು, ಅವ್ರನ್ನ ಮೆಚ್ಚಬೇಕು. ಹಂಗೆ ನೋಡಿ, ಕೆಲವಾರು ಊರುಗಳಲ್ಲಿ ಎಲ್ಲ ಹಂಗೆ ಮಾಡಿದ್ದಾರೆ. ಅವರೇ ಹೋಗಿ ಅವರೇ ಫಿಲ್ಅಪ್ ಮಾಡಿ ಮನೆಗಳು ಹೋಗಲು. ಈ ಕೆಲವಾರು ಕಡೆ ಏನ್ ಮಾಡಿದ್ದಾರೆ, ಕೊಟ್ಟು ಬಂದಿದ್ದಾರೆ, ಫಿಲ್ಅಪ್ ಮಾಡಿ ನಾವು ಕೊಡ್ಬೇಕು ಅಂತ ಹೇಳಿದ್ದಾರೆ. ಅದು ನಗರಗಳಲ್ಲಂತೂ ನಡೀತಾ ಇದೆ. ಪಾಪ ಅವ್ರಿಗೆ ಅನಕ್ಷರರಾಗಿದ್ರೆ, ಅದು ಗೊತ್ತಿಲ್ಲದೆ ಇದ್ರೆ ಇದು ಸಮಸ್ಯೆ ಆಗುತ್ತೆ. ನಾವು ಏನಕ್ಕೆ ಇಲ್ಲಿ ಸಹಕಾರ ಮಾಡ್ಬೇಕು ಅಂದ್ರೆ, ಯಾರೆಲ್ಲ ನಮ್ಮ ಫಸ್ಟ್ ಮೈನ್ ನಮ್ಮ ಕಾರ್ಯಕರ್ತರು ಆ BLAಗಳ ನಂಬರ್ ಇಟ್ಕೊಳ್ಳಿ. ನಾವು ಒಬ್ಬ ಜವಾಬ್ದಾರಿಯುತ ನಾವು ಒಬ್ಬ ಕಾರ್ಯಕರ್ತರಾಗಿ ಏನೆಲ್ಲ ಡಿಲೀಟ್ ಮಾಡ್ತಾರೆ, ಯಾರೆಲ್ಲ ಫಿಲ್ಅಪ್ ಮಾಡೋದಕ್ಕಾಗಲ್ಲ, ದಯಮಾಡಿ ಅವ್ರನ್ನ ಲಿಸ್ಟ್ ಅಲ್ಲಿ ತಗೊಂಡು ಅವ್ರಿಗೊಂದು ಸ್ವಲ್ಪ ನಿಮ್ಮ ಬೂತ್ ಅಲ್ಲಿ ಒಂದ್ ಸ್ವಲ್ಪ ಕೋಆರ್ಡಿನೇಟ್ ಮಾಡಿ. ಯಾರೆಲ್ಲ ಅಸಹಾಯಕರಾಗಿರ್ತಾರೆ, ಫಿಲ್ಅಪ್ ಮಾಡೋದು ಗೊತ್ತಿರಲ್ಲ, ಸ್ವಲ್ಪ ಹೆಲ್ಪ್ ಮಾಡೋ ಒಂದು ಅವಶ್ಯಕತೆ ಮಾಡಿ ಅವ್ರಿಗೊಂದು ಸ್ವಲ್ಪ ಅನುಕೂಲ ಮಾಡ್ಕೊಡೋಣ. ಹೌದು, ಈಗ ನೀವು ಆಲ್ರೆಡಿ ಫಾರಂ ಫಿಲ್ಅಪ್ ಮಾಡಿ ಕೊಟ್ಬಿಟ್ಟಿದ್ದೀರಾ ಅವ್ರದ್ದು? ಫಿಲ್ಅಪ್ ಮಾಡ್ಕೊಟ್ಟಿದ್ದೀವಿ. ಈಗ ಅವ್ರ ಅಲ್ಲಿ ಹೋಟೆಲ್ ಲಿಸ್ಟ್ ಸಿಕ್ಕಿಲ್ಲ? ಇದೆ ಸರ್, 2002 ಇದ್ರ ಲಿಸ್ಟ್ ಅದಕ್ಕಿಂತ ಫಸ್ಟ್ ಅದಕ್ಕೆ ನೀವು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ, ಯಾವ ಫ್ಯಾಮಿಲಿನಲ್ಲಿ ಫಾರಿನಲ್ಲಿ ಇದ್ದಾರೆ ಅವರಿಗೆ ನಾವು ಇದನ್ನ ಏನು ಕುಟುಂಬದವರು ಯಾರು ಬೇಕಾದ್ರೂ ಸೈನ್ ಮಾಡ್ಬೋದು. ಅದಕ್ಕೆ ಅವಕಾಶಗಳಿದೆ. ಎಲ್ಲಿ ಅಂತಾಗ ಆಗಲ್ಲ, ಅದು ಓಟಕ್ ಆಗಲ್ಲ, ಅದು ಡಿಲೀಟ್ ಆಗುತ್ತೆ. ನಾವು ಅದನ್ನೇ ಹೇಳಿದ್ದು, ಮೊದಲನೇದೇ 2 ಕಡೆ ಓಟ್ ಇರಂಗಿಲ್ಲ. ಅದನ್ನ ಆಲ್ರೆಡಿ ಈಗ ಒಂದ್ ಕಡೆ ರಿಜೆಕ್ಟೆಡ್ ಅಂತ ಬರ್ದ್ಬಿಡ್ತಾರೆ ಅವರೇನೆ. ಇಲ್ಲಿ ಎಲ್ಲ ಒಂದ್ ಕಡೆ ರಿಜೆಕ್ಟ್ ಆಗೇ ಆಗುತ್ತಲ್ಲೋ, ನಿಮ್ಮ ಸಿಟಿಜನ್ಶಿಪ್ ಇದ್ರಲ್ಲಿ ಆಗಲ್ಲ ಅದು. ಇಲ್ಲಿ ಕೇಳಿ, ಅವನು ಓಟ್ ಹಾಕಿಲ್ಲ ಅಂತ ಎಷ್ಟೆಲ್ಲ ಸಿಟಿಜನ್ಶಿಪ್ ಬರದೇ ಇಲ್ಲ, ಕ್ವಶನ್ ಬರಲ್ಲ ಅವ್ರಿಗೆ. ಈಗ ಯಾಕೆ ಬರಕ್ ಹೋಗ್ತಾರೆ? ಅಂತವೆಲ್ಲ ಡಿಲೀಟ್ ಆಗ್ತವೆ ಈಗ. ಈಗ ಅದಕ್ಕೇನೆ ಅವರು ಬೂತ್ ಅಲ್ಲೇ ಫಿಲ್ಅಪ್ ಮಾಡಕ್ಕಾಗಲ್ಲ ಅವ್ರೀಗ. ಹೋಗ್ತವೆ, ಅವೆಲ್ಲ ಹೋಗ್ತವೆ. ಅವಾಗ ಎಲ್ಲಿ ಇರೋರು ಡಿಲೀಟ್ ಆಗ್ತಾವಲ್ಲ ಅಂತವ್ರು ಎಚ್ಚರ ವಹಿಸಬೇಕಾಗಿತ್ತು. ಈ ಸತ್ಯರವೆಲ್ಲ ಡಿಲೀಟ್ ಆಗ್ತವೆ. ಬೇರೆ ಎಲ್ಲೇ ಡಬಲ್ ಹೊಡಿದ್ರೆ ನಾವ್ ಯಾರು ಏನು ಮಾಡಕ್ಕಾಗಲ್ಲ, ನಾವು ಏನು ಮಾಡಕ್ಕಾಗಲ್ಲ, ಯಾರು ಏನು ಮಾಡಕ್ಕಾಗಲ್ಲ, ಡಿಲೀಟ್ ಆಗ್ತದೆ. ಸಿಗ್ನೇಚರ್ ಕುಟುಂಬದವರು ಫಿಲ್ಅಪ್ ಮಾಡ್ಕೊಡ್ಬೋದು, ಅದು ಅವಕಾಶ ಇದೆ. ಅವ್ರು ಬರೋ ತನಕ ನೀವು ವೇಟ್ ಮಾಡ್ತಾರೆ, ವೋಟರ್ ಕಳ್ಕೊಂಡ್ರು